ದೆಹಲಿಯಲ್ಲೇ ಬೀಡು ಬಿಟ್ಟಿದೆ ಬಿಜೆಪಿಯ ರೆಬಲ್ ಸ್ಟೇಮ್. ನಿನ್ನೆ ರಾತ್ರಿಯ ದೆಹಲಿಯನ್ನ ತಲುಪಿದ್ದಾರೆ ಬಿಜೆಪಿಯ ಭಿನ್ನರ ತಂಡದವರು. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೆಹಲಿಗೆ ದಂಡಯಾತ್ರೆ ಕೈಗೊಂಡಿದ್ದಾರೆ. ಏನು ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ತೀರ್ತಾರ ಅಥವಾ ವಾಪಸ್ ಬರ್ತಾರ ಅನ್ನೋದು ಗೊತ್ತಿಲ್ಲ. ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ, ಆದರೆ ಕಷ್ಟ ಸಾಧ್ಯ ಅಂತ ಹೇಳ್ತಿದ್ದಾರೆ ಕೆಲವೊಬ್ರು. ತಿಂಗಳ ಅಂತ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದು ವಿಜೇಂದ್ರ ಮುಂದುವರಿಯಬಹುದು ಅಥವಾ ಮುಂದುವರೆದೇ ಇರಬಹುದು. ಅಂತಿಮ ಹಂತದ ಕಸರತ್ತಿಗೆ ಬಿಜೆಪಿ ಭಿನ್ನರು ಮುಂದಾಗಿದ್ದಾರಾ? ಹೈಕಮಾಂಡ್ ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದಾರಾ? ಹಾಗಾದರೆ ತಮ್ಮ ಬೇಡಿಕೆಯನ್ನು ಮತ್ತೊಮ್ಮೆ ಗಮನಿಸುವಂತೆ ಮನವಿ ಮಾಡಿಕೊಂಡಿರಬಹುದು ಅಥವಾ ಮಾಡಬಹುದು. ವಾರದ ಹಿಂದಷ್ಟೇ ವರಿಷ್ಠರನ್ನ ಭೇಟಿಯಾಗಿದ್ದರು ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಶಿಸ್ತು ಸಮಿತಿಯರನ್ನ. ಈ ವೇಳೆ ಭಿನ್ನರ ಬಗ್ಗೆ ರೇಣುಕಾಚಾರ್ಯ ಕೂಡ ದೂರನ್ನು ಕೊಟ್ಟಿದ್ರು ಆ ಟೀಮ್ನವರು. ಈಗ ಅದಕ್ಕೆ ಕೌಂಟರ್ ಸ್ಟ್ರಾಟಜಿನ ರೂಪಿಸೋಕೆ ದೆಹಲಿಗೆ ರೆಬಲ್ಸ್ ಟೀಮ್ ಭೇಟಿ ಕೊಟ್ಟಿರುವಂತಹ ಸಾಧ್ಯತೆಗಳಿದ್ದಾವೆ. ಅವರ ನಿಲುವು ಬಹಳ ಸ್ಪಷ್ಟ. ವಿಜೇಂದ್ರ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರದು ಅಂತ. ಇನ್ನು ಮುನಿಸು ಮರೆತು ಒಂದಾಗಿದ್ದಾರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ. ರಾಮುಲು ರೆಡ್ಡಿ ಒಂದುಗೂಡಿಸಿ ಸಂದೇಶ ನೀಡಿದ್ರ. ಹಾಗಾದ್ರೆ ವಿಜೇಂದ್ರ ಯಾವ ಸಂದೇಶ ಅದು? ನಾಯಕರ ವಿಶ್ವಾಸ ಗಳಿಸುವತ್ತ ಹೆಜ್ಜೆ ಇಡ್ತಿದ್ದಾರಾ VYV? ಸಂದೇಶದ ಮೂಲಕ ರಾಮುಲು ಮತ್ತು ರೆಡ್ಡಿ ಮಧ್ಯೆ ಮೊದಲನೇ ಹೆಜ್ಜೆಯ ಒಂದು ಸಂಧಾನವನ್ನು ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಪಟ್ಟ ಉಳಿಸಿಕೊಳ್ಳೋಕೆ ಕೊನೆ ಅಸ್ತ್ರವನ್ನ ಈ ಪ್ರಯೋಗದ ಮೂಲಕ ಮಾಡಿದ್ರ. ವಿರೋಧಿಗಳ ಆರೋಪವನ್ನೇ ಅವಕಾಶದ ಅಸ್ತ್ರವನ್ನಾಗಿ ಬಳಕೆಯನ್ನು ಮಾಡಿಕೊಂಡ್ರ. ಹಲವು ಚರ್ಚೆ ಹುಟ್ಟುಹಾಕಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ನಡೆ. ನೋಡಿ, ಇಲ್ಲಿ ವಿಜೇಂದ್ರ ಅವರು ಆ ಕೊಪ್ಪಳದ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರ ಕೈಯನ್ನು ಮೇಲೆತ್ತಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ಅಂದರೆ ನಾನೇ ಇಲ್ಲಿ ಸಂಧಾನ ಮಾಡಿದ್ದು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಈಗ ಆ ಭಿನ್ನರ ಬಣಕ್ಕೆ ಕೌಂಟರ್ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಕೇಶ್, ಈಗ ಭಿನ್ನರ ಬಳಗ ಮತ್ತೆ ದೆಹಲಿಯ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅಂತಿಮ ಹಂತದ ಕಸರತ್ತು ಹೇಗಿರುತ್ತೆ ಅಂತ ಇವ್ರದ್ದು? ಅಂದರೆ ವಿಜೇಂದ್ರ ಯಾವುದೇ ಕಾರಣಕ್ಕೂ ಮುಂದುವರಿಬಾರದು ಅನ್ನುವಂಥ ನಿಲುವು ಬಹಳ ಸ್ಪಷ್ಟ. ಅದಾಗದೇ ಇದ್ದರೆ ಮತ್ತೆ ಯಾವೆಲ್ಲ ಷರತ್ತುಗಳನ್ನು ಹೈಕಮಾಂಡ್ ಮುಂದೆ ಹಾಕಬಹುದು? ಜೊತೆಗೆ ವಿಜೇಂದ್ರ ಅವರು ಆ ಒಗ್ಗಟ್ಟಿನ ಒಂದು ಸಂದೇಶವನ್ನು ಕೊಟ್ಟಿರುವುದು ಯಾವ ರೀತಿಯಾಗಿ ಇವ್ರಿಗೆ ಕೌಂಟರ್ ಕೊಡ್ತಾ ಇದೆ ಅಂತ? ಪ್ರಭು, ಬಿಜೆಪಿಯಲ್ಲಿನ ರಾಜ್ಯಾಧ್ಯಕ್ಷರು ಮತ್ತು ಭಿನ್ನರ ಬಣದ ನಡುವಿನ ಅವಕಾಶ ಮತ್ತು ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ನಡೀತಿರುವಂತಹ ಫೈಟ್ ಈಗ ಮತ್ತಷ್ಟು ವಿಸ್ತರಿಸಿಕೊಂಡು ಹೋಗ್ತಾ ಇದೆ. ವಿಜೇಂದ್ರ ಅವರು ಒಂದು ಕಡೆ ತಮ್ಮ ಪದವಿಯನ್ನು ಉಳಿಸಿಕೊಳ್ಳುವುದಕ್ಕೆ ಪಕ್ಷದಲ್ಲಿ ಇದುವರೆಗಿದ್ದಂತಹ ಅಸಮತೋಲಿತ ಸನ್ನಿವೇಶವನ್ನು ತಾವು ಹ್ಯಾಂಡಲ್ ಮಾಡುವತ್ತ ಮುಂದಾಗ್ತಾ ಇದ್ದಾರೆ. ಅಂದರೆ ತಮ್ಮ ಮೇಲೆ ಆರೋಪ ಏನಿತ್ತು, ಎಲ್ಲರನ್ನ ಸೇರಿಸಿಕೊಳ್ಳದೆ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪಕ್ಷದಲ್ಲಿ ತಮ್ಮದೇ ಬಣದ ರಾಜಕೀಯವನ್ನು ಮಾಡ್ತಿದ್ದಾರೆ ಅಂತೇಳಿ ಅದನ್ನು ಮೀರಿ ನಿಲ್ಲುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದಕ್ಕಾಗಿ ಅವರು ಕೊಪ್ಪಳದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರನ್ನು, ಅಂದರೆ ವೈಯಕ್ತಿಕ ಕಾರಣಗಳಿಂದ ಮುನಿಸಿಕೊಂಡು ಬೇರೆ ಬೇರೆಯಾಗಿದ್ದಂತಹ ಇಬ್ಬರು ನಾಯಕರನ್ನು ಮತ್ತೆ ಒಗ್ಗೂಡಿಸುವ ಮುಖಾಂತರ ಪಕ್ಷದ ಸಂಘಟನೆಗಾಗಿ ಎಂತಹದ್ದೇ ಹೋರಾಟಕ್ಕೂ ನಾನು ಸಿದ್ಧ ಅಥವಾ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ರಾಜಕಾರಣ ಮಾಡೋದಕ್ಕೂ ಸಿದ್ಧ ಅನ್ನುವಂಥ ಸಂದೇಶವನ್ನು ಅವರ ಮುಖಾಂತರ ಕೊಡಿಸಿ, ನಾನು ಎಲ್ಲರನ್ನು ಒಳಗೊಳ್ಳುವಂತಹ ತತ್ವದ ಮುಖಾಂತರವೇ ಪಕ್ಷವನ್ನು ಕಟ್ತೇನೆ, ಸೊ ನನ್ನ ವಿರುದ್ಧ ಯಾವುದೇ ಆರೋಪಗಳಿದ್ದರೂ ಕೂಡ ಅವನ್ನೆಲ್ಲವನ್ನು ನಾನು ಈಗ ಪರಿಹರಿಸಿಕೊಂಡು ಅಥವಾ ಅದನ್ನೆಲ್ಲ ದೂರ ಮಾಡಿಕೊಂಡು ನನ್ನ ಜವಾಬ್ದಾರಿ ನಿಭಾಯಿಸುವ ಶಕ್ತಿ ನನಗಿದೆ ಅನ್ನುವಂತಹ ತೋರಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ವರಿಷ್ಠರ ವಲಯಕ್ಕೆ ಈ ವಿಚಾರವನ್ನು ತಲುಪಿಸುವಂತಹ ವಿಷಯದ ಭಾಗವಾಗಿ ಇಲ್ಲಿ ಈಗ ಅವರಿಬ್ಬರ ಸಂಧಾನದ ಮಾತುಕತೆಯನ್ನು ಸಂದೇಶದ ರೂಪದಲ್ಲಿ ರವಾನಿಸ್ತಾರೆ. ಮತ್ತೊಂದು ಕಡೆ ದೆಹಲಿಗೆ ತೆರಳಿರುವಂತಹ ಭಿನ್ನರ ಬಳಗ, ಅಂದರೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ತೆರಳಿರುವಂತಹ ಬಿಜೆಪಿಯ ರೆಬಲ್ಸ್ ಟೀಮ್ ಅಂತ ಕರೀತಾರೆ, ಆ ತಂಡದ ಸದಸ್ಯರುಗಳು ಅಲ್ಲಿ ತಮ್ಮ ಹಿಂದಿನ ಕಾರ್ಯಯೋಜನೆಯ ಭಾಗವಾಗಿ ದೆಹಲಿಗೆ ತೆರಳಿದ್ದಾರೆ. ಅಂದರೆ ಈಗ ರಾಜ್ಯದಲ್ಲಿರುವಂತಹ ಅಕ್ರಮ ವಲಸಿಗರ ವಿಚಾರದಲ್ಲಿ ಅವರ ಪತ್ತೆ ಮಾಡುವುದು ಮತ್ತು ಅವರನ್ನು ಅಲ್ಲಿಂದ ಹೊರದಬ್ಬುವಂಥ ಪ್ರಕ್ರಿಯೆಗೆ ಅವಕಾಶವಿರುವಂತಹ ರಾಜಕೀಯ ತಾಂತ್ರಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಕ್ಕೆ ಹೋಗಿದ್ದಾರೆ. ಇದಾದ ನಂತರದಲ್ಲಿ ಕಾಲಾವಕಾಶವನ್ನು ವರಿಷ್ಠರ ಜೊತೆ ಅವರು ಕೇಳಿಕೊಂಡಿದ್ದಾರೆ. ಅವರು ಅವಕಾಶ ಕೊಟ್ಟಾಗ ಪಕ್ಷದ ಇವತ್ತಿನ ಈ ಬೆಳವಣಿಗೆಗಳೇನು ನಡೀತಾ ಇದೆ, ಹಾಗೆ ತಮ್ಮ ಹಿಂದಿನ ಬೇಡಿಕೆ ಏನಿತ್ತು ಆ ಬೇಡಿಕೆ ಪ್ರಕಾರ ರಾಜ್ಯಾಧ್ಯಕ್ಷರಾಗಿ ಹೊಸಬರನ್ನೇ ನೇಮಿಸಬೇಕು ಅನ್ನುವಂಥ ಒತ್ತಡವನ್ನು ಮತ್ತೊಮ್ಮೆ ತರುವ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಅವರು ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಇದು ಯಾವಾಗ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಈ ಎರಡೂ ವಿಚಾರಗಳು ಕೂಡ ಈಗ ಬಿಜೆಪಿಯಲ್ಲಿ ಸದ್ಯದ ಹಂತದಲ್ಲಿ ಹೊಸತನವಾದ ಅಥವಾ ಬದಲಾವಣೆಯ ಸನ್ನಿವೇಶವನ್ನು ಹುಟ್ಟುಹಾಕ್ತಾ ಇದೆ. ವಿಜೇಂದ್ರ ಅವರು ತಮಗೆ ಎದುರಾಗುತ್ತಿರುವಂಥ ಎಲ್ಲ ಪಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿ ನಾನೇ ಮುಂದಕ್ಕೆ ಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗಿರುವ ಅಗತ್ಯ ಮಾರ್ಗಸೂಚಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಭಿನ್ನರ ಬಳಗ ತಮ್ಮ ಪಟ್ಟನ್ನು
ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ಯೋಚನೆಯನ್ನು ಮಾಡ್ತಿದ್ದಾರೆ. ಈ ಎರಡೂ ವ್ಯವಸ್ಥೆಯ ಅಂದರೆ ವೈರುಧ್ಯಗಳು ಪಕ್ಷದೊಳಗಡೆ ಹೊಸ ಬದಲಾವಣೆ ಸಾಧ್ಯತೆಗಳನ್ನು ಹುಟ್ಟುಹಾಕ್ತಿದೆ. ಇದರ ಜೊತೆಗೆ ಮತ್ತೊಂದು ಮಾಹಿತಿ ಏನು ಬಂದಿದೆ ಅಂತಂದರೆ, ಈಗ ಈ ತಿಂಗಳ ಅವಧಿಗೆ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಅದು ಈಗ ಮತ್ತೆ ಇನ್ನೂ 1.5 ತಿಂಗಳ ಕಾಲ ಮುಂದಕ್ಕೆ ಹೋಗ್ತಾ ಇದೆ. ಅಂದರೆ ಸಂಸತ್ ಅಧಿವೇಶನ ಇರುವ ಹಿನ್ನೆಲೆಯಲ್ಲಿ ಉಳಿದಂಥ ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ರಾಷ್ಟ್ರೀಯ ನಾಯಕರು ಲಭ್ಯ ಇರೋದಿಲ್ಲ. ಆ ಸಂಸತ್ ಅಧಿವೇಶನದ ನಂತರದಲ್ಲಿ ಹೊಸ ಪ್ರಕ್ರಿಯೆಯನ್ನು ಮಾಡ್ತಾರೆ. ಹೀಗಾಗಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆದ ಬಳಿಕ ರಾಜ್ಯಾಧ್ಯಕ್ಷರ ನೇಮಕವೂ ಕೂಡ ಆಗ್ಬೋದು ಅನ್ನುವಂಥದ್ದು. ಹೀಗಾಗಿ ಸದ್ಯಕ್ಕೆ ಈ ಬೆಳವಣಿಗೆ ಇನ್ನೂ 1.5 ತಿಂಗಳ ಕಾಲ ಮುಂದಕ್ಕೆ ಹೋಗಿದೆ. ಆದರೆ ಈ ಎರಡೂ ಬಣದವರು ಇಬ್ಬರು ನಾಯಕರುಗಳ ವಲಯದಲ್ಲಿ ನಡೆತಿರುವಂತಹ ಈ ಬದಲಾವಣೆ ಮತ್ತು ಉಳಿಸಿಕೊಳ್ಳುವ ಆ ಪ್ರಯತ್ನ ಏನಿದೆ ಅದು ಎಷ್ಟರ ಮಟ್ಟಿಗೆ ಪಕ್ಷದೊಳಗೆ ಬದಲಾವಣೆಯನ್ನು ತಂದುಕೊಡುತ್ತೆ ಅನ್ನುವಂಥ ಕುತೂಹಲವನ್ನು ಹುಟ್ಟುಹಾಕಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.